ಕುಟುಂಬಗಳಲ್ಲಿ ನಿಮ್ಮ ಹೆಸರು ರಮೇಶ್ ಅಂತೇಳಿ ಸುಮಾರು ಗೊಂದಲ ಇದೆ. ತಮ್ಮ ಹುಡುಗಿರೆ ನಮ್ಮ ಹಿರಿಯರು ಪಾಪ ಇದು ಅವ್ರ ಕೈಲಾಗಿಲ್ಲ. ಹೊಸದಾಗಿ ಸಂಘ ಕಟ್ಟಬೇಕಾಗಿದೆ. ಎಲ್ಲ ಹಳ್ಳಿಯಿಂದ ಒಂದು 17 ಹಳ್ಳಿ ತಾಲೂಕಾಡಳಿತ ಬಂಗಾರಪೇಟೆಯಿಂದ ಹುಲಿ ಚಂದಯ್ಯ ಅವರ ಜಯಂತಿಯನ್ನ ಇವತ್ತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಂದ್ವಿ. ಈ ಒಂದು ಸಂದರ್ಭದಲ್ಲಿ ತಾಲೂಕಾಡಳಿತದ ಪರವಾಗಿ ಹುಲಿ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ. ಹುಲಿ ಚಂದಯ್ಯ ಅವರು 12ನೇ ಶತಮಾನದಲ್ಲಿ ಇದ್ದಂಥವರು, ಬಸವಣ್ಣನ ಕಾಲಘಟ್ಟದವರು, ಕಾಲಘಟ್ಟದಲ್ಲಿ ಇದ್ದಂಥವರು. ಬಸವಣ್ಣ ವಚನ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟರು. ಅದೇ ತರ ಹುಲಿ ಚಂದಯ್ಯ ಸಹ ವಚನ ಸಾಹಿತ್ಯನ ಗಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಮುಖ್ಯವಾದದ್ದು. ವಿಶೇಷವಾಗಿ ಇವರು ಒಂದು ಅಗಾನೆ ಈ ಒಂದು ಕಮ್ಯುನಿಟಿಗೆ ಸಮುದಾಯಕ್ಕೆ ಸೇರಿದಂತವರು. ಅಗಾನೆ ಮುಖಾಂತರ ಒಂದು ಕಾಯಕವೇ ಕೈಲಾಸ ಅಂತ ಏನು ಇತ್ತು, ಅದನ್ನ ಇವರು ಸಹ ತಮ್ಮ ವಚನಗಳಲ್ಲಿ ಸಾಬೀತುಪಡಿಸಿದ್ದಾರೆ. ವಿಶೇಷವಾಗಿ ಅವರ ವಚನಗಳಲ್ಲಿ ಅದು ವಚನ ಸಾಹಿತ್ಯ ಚಳವಳಿ ಅಂದ್ರೆ ಅಲ್ಲಿ ಇದ್ದಂತ ಬಹುತೇಕ ವಚನಗಳು ಕೆಲವಾರು ಕಾರಣಗಳಿಂದ ನಾಶ ಆಗಿದ್ರು ಅಂತ ನಮ್ಗೆ ಇತಿಹಾಸದಿಂದ ಗೊತ್ತಾಗುತ್ತೆ. ಇರೋದ್ರಲ್ಲಿ ಸ್ವಲ್ಪ ಒಂದು 49 ವಚನಗಳು ಅವರು ಈ ಸದ್ಯಕ್ಕೆ ಸಿಕ್ಕಿದ್ದಾರೆ ಅಂತ ಪುರಾಣಗಳಿದ್ದಾರೆ. ಆ 49 ವಚನಗಳಲ್ಲಿ ಅವರು ವಿಶೇಷವಾಗಿ ಈ ಮನುಷ್ಯನ ಲೌಕಿಕ ಬದುಕಲ್ಲಿ ಮನುಷ್ಯ ಅವನ ಜ್ಞಾನ, ಅಧಿಕಾರ, ಅವನ ಆಡಂಬರ, ಈ ಊಟಕ್ಕೆ ಜೀವನ ಇದೆ ಅಲ್ಲ, ಅದನ್ನ ಕಟುವಾಗಿ ಆ ಟೀಕ್ಷರ ಮುಖಾಂತರ ಮನುಷ್ಯ ಯಾವ ತರ ನಡ್ಕೋಬೇಕು ಅನ್ನೋದು ಅವರ ಸಾರ ಸಂದೇಶ ಇತ್ತು ಆ ವಚನಗಳಲ್ಲಿ. ಮತ್ತೆ ಹುಲಿ ಚಂದಯ್ಯ ಅವರು ಈ ಗಾಯಕ ಅಂದ್ರೆ ಒಂದು ವಿಶ್ರಾಂತರ ಅಂತ ನಮ್ಗೆ ಹೇಳ್ಬೇಕು. ಅವರು ಎಲ್ಲೋ ಮುಂದುವರಿಬೇಕಾದ್ರೆ ಏನೋ ಈ ಅವರು ಲಿಂಗ ಇರ್ತಾರೆ. ಲಿಂಗ ಅದನ್ನು ಅಲ್ಲಿ ಬಿದ್ದೋಗುತ್ತೆ ನೀರಲ್ಲಿ ಬಿದ್ದೋದ ತಕ್ಷಣ ಅವರು ಲಿಂಗನ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಅವ್ರು ಆ ಹುಲ್ಲಿಗೆ ಇಲ್ಲನ್ನೇ ತಗೊಂಡು ಹೋಗ್ತಾರೆ. ಅವರು ಗಾಯಕಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂತ. ನಾವು ದುಡಿಬೇಕು, ತಿನ್ಬೇಕು, ನಮ್ಮ ಜೀವನ ನಡೆಸ್ಬೇಕು, ಅದು ಅವ್ರು ಅದೇ ಜೀವನ ಸಮಸ್ಯೆ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ SS ನ್ಯೂಸ್ ಕನ್ನಡ.